ಯಾರು ನಿಮ್ಗೆ ತುಂಬಾ ಅಂದ್ರೆ ಆತರ ಅವಾಗಿಂದ ಫ್ರೆಂಡ್ಸ್ ಇರೋರು ಯಾರು ಹೆಣ್ಮಕ್ಳು? ಅದು ಯಾರು ಜ್ಞಾಪಕ ಇಲ್ಲ. ಬಟ್ ಎಲ್ಲ ಸುಮಾರು ಆರ್ಟಿಸ್ಟು ಎದುರುಗಡೆ ಬಂದ ತಕ್ಷಣ ಮಾತಾಡ್ತಾರೆ, ಎಂಡಿಂಗ್ ಚೆನ್ನಾಗಿದ್ದೀರಾ ಅಂತ. ಕೆಲವರು ಸಿಂಗರ್ ಮಾತಾಡ್ತಾರೆ, ಓಕೆ ಏನಮ್ಮ ಚೆನ್ನಾಗಿದೆಯಾ ಅಂತ. ಉಮಾಶಿ ಎಲ್ಲ ನಮ್ಮ ಜೊತೆ ಪಾಠ ಮಾಡ್ತಿದ್ದಾಳೆ. ಓಕೆ ಮನೆ ಮಂತ್ರ ಇದೆ. ನನಗೂ ಒಂದು ಸಾಂಗ್ ಇದೆ, ಅದು ಕಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿತ್ತು. ಆ ಸಾಂಗ್ ಇದ್ದರೆ ಪಿಕ್ಚರ್ 100 ಡೇಸ್ ಓಡ್ತಿಲ್ಲ, ಸ್ವಲ್ಪ ಡಬಲ್ ಮೀನಿಂಗ್ ಸಾಂಗ್ ಅದು. ಹಂಗೆ. ಓಕೆ ಓಕೆ ಓಕೆ. ಬಟ್ ಹಾಸ್ಯಕ್ಕೆ ಈಗ ನರಸಿಂಹರಾಜು ಅವ್ರು ಮಾಡ್ತಿದ್ದು ಹಾಸ್ಯ ಒಂದು, ಬಾಲಣ್ಣ ಅವ್ರದ್ದು ಒಂಥರ ಹಾಸ್ಯ, ನಿಮ್ದು ಒಂಥರ ಹಾಸ್ಯ, ಆಮೇಲೆ ತುಂಬ ಚೇಂಜ್ ಆಯ್ತು, ಇವಾಗ ಒಂಥರ ಹಾಸ್ಯ. ಈಗ ಬರೀ ಡೈಲಾಗ್ ಓರಿಯೆಂಟೆಡ್ ಸರ್, ಬರೀ ಡೈಲಾಗ್ ಮೇಲೆ ಹೋಗ್ಬಿಡ್ತು. ಈ ನಾಟಕ ಕಂಪ್ನಿ ಅಷ್ಟೇ. ಮುಂಚೆ ಆ ಡಬಲ್ ಮೀನಿಂಗ್ ಅನ್ನೋದು ಇರಲೇ ಇಲ್ಲ. ಉತ್ತರ ಕರ್ನಾಟಕ ನಾಟಕ ಕಂಪ್ನಿಗಳಲ್ಲಿ ನಾಟಕ ಹಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಓಡೋದು. ಈಗ ಬರ್ತಾ ಜನಗಳಿಗೆ ಆ ಅಭಿರುಚಿ ಸ್ವಲ್ಪ ಚೇಂಜ್ ಆದಾಗ ಡಬಲ್ ಮೀನಿಂಗ್ ಮಾತಾಡಿದ್ರೆ ಮಾತ್ರ. ನಾನು ನಾಟಕ ಹೋದ್ರೆ ಡಬಲ್ ಮೀನಿಂಗ್ ಮಾತಾಡ್ತೇನೆ. ಅಯ್ಯಯ್ಯೋ, ಸ್ಟೇಜಲ್ಲಿ ಹೋದ್ರೆ ನಿಮ್ಗೆ ಇಷ್ಟ ಇಲ್ಲದೆ ಇದ್ರು ಮಾಡ್ತೀರಿ? ಮಾಡ್ಬೇಕಲ್ಲಿ ಜನಗಳು ಹಿಡಿಬೇಕಲ್ಲ, ಜನಗಳ ಮನಸ್ಸನ್ನ. ಅಂದ್ರೆ ಏನು ಜನಗಳಿಗೆ ಡಬಲ್ ಮೀನಿಂಗ್ ಮಾತಾಡಿದ್ರೆ ಇಷ್ಟ ಆಗುತ್ತಾ? ಆ ಕಡೆ ಉತ್ತರ ಕರ್ನಾಟಕದವರು ಸ್ವಲ್ಪ ಡಬಲ್ ಮೀನಿಂಗ್ ಇರಬೇಕು. ಎಲ್ಲ ಕಾಮಿಡಿ ಕ್ಯಾರೆಕ್ಟರ್ಗಳೆಲ್ಲ ಸ್ವಲ್ಪ ಡಬಲ್ ಮೀನಿಂಗ್ ಮಾತಾಡ್ತಾರೆ. ಉಮಾಶ್ರೀ ನನಗೆ ಮಾತಾಡ್ತಿರಲಿಲ್ಲ. ಅಲ್ಲಿ ಹೋಗಿ ಅಭ್ಯಾಸ ಆದಮೇಲೆ ಈ ಕಡೆ ಸಿನಿಮಾದಲ್ಲಿ NS ರಾವ್ ಜೊತೆಗೆಲ್ಲ ಸ್ವಲ್ಪ ಡಬಲ್ ಮೀನಿಂಗ್ ಎಲ್ಲ ಮಾಡೋಕ್ಕೆ ಶುರು ಮಾಡೋದು. ಬಟ್ ಅವರು ದೊಡ್ಡ ಆರ್ಟಿಸ್ಟು ಉಮಾಶ್ರೀ, ಅದು ನಮ್ಮ ಮುಂದಿನ ಹುಡುಗಿ. ಓಕೆ, ಹೌದು. ನಿಮಗೊಂಥರ ಹೆಂಗೆ ಅಂದರೆ, ನೀವು ಕಣ್ಣಾರೆ ಎಷ್ಟೊಂದು ನೋಡಿದ್ದೀರಾ, ಅಂದರೆ ನಟ ನಟಿಯರು ಪ್ರೀತಿ ಮಾಡಿದ್ದು, ಮದುವೆ ಆಗಿದ್ದು, ಮತ್ತು ಇದೆಲ್ಲ ಬೆಳವಣಿಗೆ ನೋಡಿದ್ವಿ. ಏನೇನು ನೆನಪಾಗುತ್ತೆ ಸರ್ ನಿಮಗೆ? ಏನೇನು ಮತ್ತು ಅದೆಲ್ಲ ನೆನಪು ಹಳೇದದ, ನೆನೆಸ್ಕೊಳ್ಳೋಕ್ಕಾಗೋದಿಲ್ಲ, ಆಗದಿಲ್ಲ ಅಂಥದ್ದು. ಏನೋ ಅವಾಗ ನೋಡಿದ್ರೆ ನಾವು ಯಾಕೆ ಹಿಂಗೆ ಆಗಬಾರ್ದು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಎಲ್ಲಿ ಆಗುತ್ತೆ, ಇಲ್ವಲ್ಲ, ನಮ್ಮ ಪರ್ಸ್ನಾಲಿಟಿನೇ ಹೇಳುತ್ತಲ್ಲ, ಅದಕ್ಕೆ ಕೆಲವು ಇದಾಗಲ್ಲ. ನಿಮ್ಮನ್ನು ಯಾರು ಲವ್ ಮಾಡ್ತಿರ್ಲಿಲ್ವಾ? ಮಾಡ್ತಾಯಿದ್ರು, ಮತ್ತೆ ಮಾಡ್ತಾಯಿದ್ರು. ಅವಾಗ ಲವ್ ಮಾಡೇ ಮದುವೆ ಇದ್ದು. ಹಾಗಾಗಿ ಪ್ರೀತಿ ನಾಟಕದಲ್ಲಿ ಪಾಠ ಮಾಡ್ತಿದ್ದವು. ಹಾಗಾಗಿ ಇಬ್ಬರಿಗೂ ಲವ್ ಆಯಿತು. ಲವ್ ಆದ್ಮೇಲೆ ಮದುವೆ ಆಯಿತು. ಮದುವೆ ಆದ್ಮೇಲೆ ಇದೆ. ಅಣ್ಣ ಮಾತಾಡ್ತಿರೋದು ಸರ್ವಮಂಗಳ ಮೇಡಮ್ ಬಗ್ಗೆ. ಅಫ್ಕೋರ್ಸ್ ಮಗದೊಬ್ಬ ಅದ್ಭುತವಾದಂಥ ಕಂಠದಾನ ಕಲಾವಿದೆ ಅವರು. ಓಕೆ, ಸೊ ಅದೊಂಥರ ಚೆನ್ನಾಗಿತ್ತಲ್ಲ, ಒಂಥರ ಜೀವನ, ಅದೊಂಥರ ಜೀವನ, ಇದೊಂಥರ ಜೀವನ, ಈಗ ಒಂಥರ ಜೀವನ. ಏನು ಹಂಗಂದ್ರೆ ಇವಾಗೆಲ್ಲ ನಿರ್ಲಿಪ್ತ. ಹಂಗ ಯಾವುದು ಆಸೆಗಳಿಲ್ಲ, ಏನು ಆಸೆಗಳೇನಿಲ್ಲ ಸರ್. ಆಸೆ ನಾವು ಈ 78-79 ವರ್ಷಗಳಲ್ಲಿ ಜೀವನದೆಲ್ಲ ಆಗು ಹೋಗುಗಳೆಲ್ಲ ನೋಡ್ಬಿಟ್ಟಿದೆ. ಒಳ್ಳೆಯದು ಕೆಟ್ಟದ್ದು ಎಲ್ಲ ಪ್ರತಿಯೊಂದು ಮುಗಿದೋಗಿದೆ. ಇನ್ನೇನು ಬೇಕಾಗಿಲ್ಲ ನಮಗೆ. ನಮ್ಮ ಮನೆಯವರು ನನ್ನ ಮಗು ಥರ ನೋಡ್ಕೊತಾರೆ, ಚೆನ್ನಾಗಿ ನೋಡ್ಕೊತಾರೆ. ಇದು ಹೊರಗಡೆ ಹೋಗ್ಬೇಕು ಅಂದರೆ ಇಂಥ ಬಟ್ಟೆನ ಹಾಕ್ಕೊಂಡು ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಇದೇ ಥರ ಹೋಗ್ಬೇಕು. ಆಮೇಲೆ ಊಟ ಏನು ಬೇಕು ಅಂತ ಕೇಳಿ ಅಡುಗೆ ಮಾಡಿಕೊಡ್ತಾರೆ. ಸಣ್ಣ ಮಗು ಥರ ನಾನು ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಹಾಗಾಗಿ ಮನೇಲಿ ನೆಮ್ಮದಿ ಇದೆ. ಮೇಡಮ್ ಪೂರ್ತಿ ಹೆಸರೇನು? ಮೇಡಮ್ ಪೂರ್ತಿ ಹೆಸರೇನು? ಮಾಲಾ. ಮಾಲಾ ಅಲ್ವಾ? ಮಾಲಾ ಡಿಗ್ರಿ ನಾಗರಾಜ್. ಈಗ ಈ ಡ್ರೆಸ್ಸು, ಈ ಶರ್ಟಲ್ಲಿ ಹಾಕೊಂಡ್ಬಂದಿದ್ದು ಮಾಲಾ ಮೇಡಮ್ ಅವರೇ. ಆಮೇಲೆ ಸೀರಿಯಲ್ ಯಾವುದು ಪಾಠ ಬಂದರೆ ಹಿಂದೆ ಹಾಕ್ತಾರೆ, ಕ್ಯಾರೆಕ್ಟರ್ ಕೇಳ್ತಾರೆ. ಆ ಕ್ಯಾರೆಕ್ಟರ್ ಏನು ಡ್ರೆಸ್ ಬೇಕು ಹೊರಗಡೆ ತೊಗೊಬೋದು. ಸುಮಾರು ಒಂದು 2 ದೊಡ್ಡ ಅಲಮಾರ ತುಂಬ ಬಟ್ಟೆಗಳು ತುಂಬಿಸಿದ್ದಾರೆ ಡ್ರೆಸ್. ಮಾಲಾ ಮೇಡಮ್, ನೀವು ಸೂಪರ್. ಓಕೆ, ಹಾಗೆ. ನೈಸ್ ನೈಸ್, ಗುಡ್. ಭಾಳ ಒಳ್ಳೆಯವರು. ಅವ್ರಿಗೆ ಪ್ರಪಂಚನ ಮನೆಯೇ ಪ್ರಪಂಚ, ಹೊರಗಿನ ಪ್ರಪಂಚ ಏನೂ ಗೊತ್ತಿಲ್ಲ. ಹೊರಗಡೆ ಪಿಕ್ಚರ್ ನೋಡೋಕೆ ಹೋಗೋಣ ಬಾ, ಮನೇಲಿ ಟಿವಿಲಿ ಬರುತ್ತೆ, ಅದೇ ನೋಡ್ತೀನಿ ನಾವು. ಅಯ್ಯೋ, ಹೌದಾ? ಅವ್ರ ಅಪ್ಪ ಅವರ ಅಮ್ಮನ ಕೆಲಸ, ನಂದು ಕೆಲಸ, ಮನೆ ಕೆಲಸ, ಇಷ್ಟು ಮಾಡೋದ್ರೊಳಗೆ ಸುಸ್ತಾಗುತ್ತವಳು ಬೆಳಗ್ಗೆಯಿಂದ ರಾತ್ರಿ. ಅವ್ರ ಅಪ್ಪ ಅಮ್ಮನಿಗೆ ಬೇರೆ ಒಂದು ಮನೆ ಮಾಡಿಕೊಟ್ಟಿದ್ದೀವಿ, ಅಲ್ಲಿ ಹೋಗ್ತಾಳೆ. ನಾನು ಹೊರಗಡೆ ಹೋಗ್ತಿದ್ದಂಗೆ ಅಲ್ಲಿ ಹೋಗ್ತಾರೆ. ಇಲ್ಲ ಅಂತಾರೆ, ಏನು ಕೆಲಸ ಮನೆ ಇದ್ದರೆ ನನಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಅಮ್ಮನ ಮನೆಗೆ ಕೊಟ್ಬಿಡ್ತೇನೆ, ಹೊರಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರ ಅಮ್ಮನ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರಪ್ಪನಿಗೆ 96 ವರ್ಷ. ಓಕೆ. ಈಗ 1,10,000 ಪೆನ್ಷನ್ ಬರ್ತಾಯಿದೆ ಅವ್ರಿಗೆ. ಗಂಡ ಹೆಂಡ್ತಿ ಅವರು 70-80 ವರ್ಷ ಹೆಂಡ್ತಿ ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಇವ್ರು ಹೋಗಿ ಅವ್ರಿಗೇನು ಬೇಕೋ ಅದೆಲ್ಲ ಮಾಡಿಕೊಟ್ಟು ಸೇವೆ ಮಾಡಿ ಮನೆಗೆ ಬರ್ತಾರೆ. ನೋಡಿ, ಈಗ ನೀವು 78 ವರ್ಷ ಅಂದ್ರಿ, ಈಗಲೂ ನೀವು ಸಿನಿಮಾದಲ್ಲಿ ಕೆಲಸ ಮಾಡ್ತೀರಿ, ಈಗಲೂ ನೀವು ಸ್ಟೇಜ್ ಹತ್ತೀರಿ, ರಂಗಭೂಮಿ ಕೆಲಸ ಮಾಡ್ತೀರಿ. ದೊಡ್ಡ ದೊಡ್ಡ ಉತ್ಸವಗಳಾದರೆ ನಿಮ್ಮದೇ ನಾಟಕ ತಂಡಕ್ಕೆ ತಗೊಂಡು ಹೋಗ್ತೀರಿ. ಹೆಂಗೆ ಅಣ್ಣ ಇದು ನೀವು ಇಷ್ಟೊಂದು ಆ್ಯಕ್ಟಿವ್ ಅದೇನು ದೇವರು ಆ ಸ್ಟೇಜ್ ಹಂಗಿದೆ ಸರ್. ಆ ರಂಗಭೂಮಿ ಅನ್ನೋದು ನಮ್ಮನ್ನು ಹಂಗೆ ಮಾಡುತ್ತೆ. ರಂಗಭೂಮಿ ಹೋಗೋವ್ರಿಗೂ ಅಷ್ಟೇ, ಹೋದ್ಮೇಲೆ ಆಟೋಮೆಟಿಕ್ಕಾಗಿ ಆ ವಿಲ್ ಪವರ್ ಬಂದುಬಿಡುತ್ತೆ. ಪಾತ್ರ ಮಾಡೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ, ಹಾಡೋಕ್ಕೆ, ಕುಡಿಯೋಕ್ಕೆ ಎಲ್ಲ.
ಬಟ್ ಇವಾಗ ರಂಗಭೂಮಿಗಳೇ ಇಲ್ಲ, ಈಗ ಎಲ್ಲ ನಾಟಕಗಳನ್ನು ಮಾಡಲ್ಲ, ಎಲ್ಲೋ ಅಪರೂಪಕ್ಕೆ ನಾಟಕ ನಡೆಯುತ್ತೆ ಹೋಯ್ತು, ಅದೆಲ್ಲ ಹೋಯ್ತು. ಬೇರೆ ಬೇರೆ ಕಡೆ ಎಲ್ಲ. ಅದೆಲ್ಲ ಹೋಯ್ತು. ಈಗೇನು ಉತ್ತರ ಕರ್ನಾಟಕ ಒಂದು 15-20 ನಾಟಕ ನಡೆದಿದೆ ಅಷ್ಟೇ ವಿನ ಇನ್ಯಾವುದು ಎಲ್ಲೂ ನಾಟಕ ನಡೆಯಿಲ್ಲ. ಏನಿದೆ ಹವ್ಯಾಸಿ, ಕರೆಕ್ಟ್, ಹವ್ಯಾಸ ಇದು ಬಿಟ್ಟರೆ ಹಳ್ಳಿಗಳೆಲ್ಲ ಪೌರಾಣಿಕ ಮೈಥಿಲಾಜಿಕಲ್ ನಾಟಕ. ವೃತ್ತಿ ರಂಗಭೂಮಿ ಇಲ್ಲ. ವೃತ್ತಿ ಕಂಪ್ನಿ ನಮ್ಮ ಕಡೆ ಯಾವುದೂ ಇಲ್ಲ. ಇರೋದು ಆ ಕಡೆನೇ ಇವ್ರ ಕಂಪ್ನಿ ಇದೆ, ರಾಜಣ್ಣವ್ರ ಕಂಪ್ನಿ ಇದೆ, ಮಂಡ್ಲಗಿರಿ ಈರಣ್ಣವ್ರ ಕಂಪ್ನಿ ಇದೆ, ಆಮೇಲೆ ರಾಜು ತಾಳಿಕೋಟೆಯವ್ರ ಕಂಪ್ನಿ ಇದೆ. ಹೀಗೆ ಸುಮಾರು 15-20 ನಾಟಕ ಕಂಪ್ನಿಗಳಿವೆ. ಅವರು ದಿನ ಅಲ್ಲೇ ಜೀವನ. ಕ್ಯಾಂಪ್ ಒಂದು ನಾಟಕ 2 ದಿನ 2 ಶೋ, ಸಾಯಂಕಾಲ 6 ಗಂಟೆಗೆ ಒಂದು, ರಾತ್ರಿ 9 ಗಂಟೆಗೆ ಒಂದು, 2 ಶೋ ಮಾಡ್ತಾಯಿದ್ದೆ. ಈಗ ನಮಗೆ ಅಣ್ಣವರಿಂದ ಹಿಡಿದು ವಿಷ್ಣು ಸರ್ ಆಗಲಿ, ಶಂಕರ್ ನಾಗು, ಅಂಬರೀಷ್ ಅವರು, ಅನಂತ್ ನಾಗ್ ಸರ್, ಪ್ರಭಾಕರ್ ಅವರು, ಎಲ್ಲ ದಿಗ್ಗಜ ನಟ ನಟಿಯರು ನಮ್ಗಂತರ ಲೆಜೆಂಡ್ಸ್ಗಳು ಯಾವಾಗಲೂ ಕೂಡ. ನಿಮ್ಗೆ ಹಂಗಲ್ಲ, ನೀವು ಜೊತೆಗೆ ಇದ್ದವರು, ಹೌದು, ಜೊತೆಗೆ ಓಡಾಡ್ತಿದ್ದವರು, ಕೆಲಸ ಮಾಡ್ತಿದ್ದವರು. ನಿಮ್ಗೆ ಹೆಂಗೆ ಇತ್ತು ಅದು, ಆ ವಾತಾವರಣ ಹೇಗಿತ್ತು? ನಮ್ಗೆ ಎಲ್ಲ ಏನು ಅನಿಸ್ತಾ ಇರಲಿಲ್ಲ ಸರ್. ನಮಗೆ ಅವರು ನಮ್ಮ ಫ್ರೆಂಡ್ ಥರ ಇದ್ಬಿಡೋರು. ರಾಜ್ಕುಮಾರ್ ಅವರು ಅಷ್ಟೇ, ನಾಟಕ ಕಂಪ್ನಿ, ಗುಬ್ಬಿ ಕಂಪ್ನಿ, ಸುಬ್ಬಣ್ಣ ಕಂಪ್ನಿಯಲ್ಲಿ ನಾವು ಪಾತ್ರ ಮಾಡ್ತಿದ್ದೆವು. ಒಂದು ಅಂಬರೀಷನ ನಾಟಕದಲ್ಲಿ ನಾನು ಸಣ್ಣ ಮಗು ಅಲ್ವಾ, ಒಂದು ಆಹಾಕಾರ, ಅನ್ನದ ಆಹಾಕಾರ ಎತ್ಕೊಂಬರೋ ಅಣ್ಣವ್ರು ನನ್ನನ್ನು ಸುಬ್ಬಣ್ಣ ಕಂಪ್ನಿಯಲ್ಲಿ ಭಕ್ತ ಅಂಬರೀಷ್ ಅನ್ನೋದು ನಾಟಕ. ಹಾಗೆ ಅಲ್ಲಿಂದನೂ ಅವ್ರನ್ನ ನೋಡ್ಕೊಂಬಂದವ್ರು ನಾವು. ನಮಗೇನು ವಿಶೇಷತೆ ಅಂತ ಅನಿಸಿಲ್ಲ. ದೊಡ್ಡ ಕಲ್ಯಾಣ ಕುಮಾರ್, ಉದಯ್ ಕುಮಾರ್, ನರಸಿಂಹರಾಜು, ಬಾಲಣ್ಣ, ಜಿ ವೇಯರು, ಲೀಲಾವತಿ ಅವರು ಎಲ್ಲ, ಆದ್ವಾನ್ ಲಕ್ಷ್ಮಿ ಅವರು, ಎಲ್ಲರೂ ನಮ್ಮ ನಾಟಕ ಕಂಪ್ನಿ ಬಂದವರು. ಹಾಗಾಗಿ ಅವರಿಗೆ ಆ ಕಲೆ ಏನು ಅನ್ನೋದು, ಅದರ ಗೌರವ ಏನು ಅನ್ನೋದು ಗೊತ್ತು. ಈಗಿನವ್ರಿಗೆ ಅದೆಲ್ಲ ಅಷ್ಟು. ಈಗಿನ ಅಥವಾ ಮುಂದಿನ ಪೀಳಿಗೆಯ ಕಲಾವಿದರು ಯಾರಿದ್ದಾರೆ, ಆ ಕಲಾವಿದರಿಂದ ಏನು ನೋಡಿ ಕಲಿಬೇಕು? ಪ್ರತಿಯೊಂದು ಕಲಿಬೇಕು ಸರ್. ಆಗಿನ ಕಲಾವಿದರು ಏನೇನು ಮಾಡ್ತಿದ್ರು, ಆ್ಯಕ್ಟಿಂಗ್ ಹೆಂಗೆ ಮಾಡ್ತಿದ್ರು, ಯಾವ ಥರ ಮಾತಾಡ್ತಿದ್ರು, ಡೈಲಾಗ್ ವೇರಿಯೇಷನ್ ಆಗಿ ಹಾವ ಭಾವ, ನಡಿಗೆ ಗಿಡಿಗೆ, ಇದೆಲ್ಲ ನೋಡ್ಬೇಕು ಸರ್ ಇವರು. ಇನ್ನು ಈಗಿನ ಕಾಲದ ಹುಡುಗರು ಅದೆಲ್ಲ ನೋಡಿಲ್ಲ. ಏನೋ ಬಂದು ಮನಸ್ಸು ಬಂದಾಗ ಮಾಡ್ತಾರೆ, ಅದನ್ನು ಡೈರೆಕ್ಟ್ರು ಓಕೆ ಅಂತ ಒಪ್ಕೋತಾರೆ, ಕ್ಲೋಸ್, ಮುಗ್ದಾಯ್ತು. ಇವಾಗ ಶೂಟಿಂಗ್ ಹೋಗ್ತಿರಲ್ಲ ನೀವು, ಇವಾಗೆಲ್ಲ ಸಿನಿಮಾಗಳಿಗೆ ಏನೇನು ಬದಲಾವಣೆ ನೋಡ್ತೀರಾ ನೀವು ಅವತ್ತಿಗೂ ಇವತ್ತಿಗೂ? ಬದಲಾವಣೆ ಅಂದರೆ ನಾವು ಆಗಿನ ಕಾಲದಲ್ಲೆಲ್ಲ ಒಂದೇ ಒಂದು ಸಂಸಾರ, ಒಂದು ಕುಟುಂಬದ ಔಟ್ಡೋರ್ಗೆ ಹೋಗ್ಬಿಟ್ರೆ ಎಲ್ಲ ಮರದ ಕೆಳಗಡೆ ಒಂದು ಕಡೆ ಚೇರ್ ಹಾಕೊಂಡು ಕೂತ್ಕೊಳ್ತಿದ್ದು. ಏನು ಮುಸುರು ಕೃಷಿ ಮಾಡ್ತಿದ್ರು ನಾವು, ಇವರೆಲ್ಲ ಇದ್ದರೆ ಎಲ್ಲ ಕಾರ್ಡ್ಸ್ ಆಡ್ತಾ ಕೂತ್ಕೊಳ್ತಿದ್ದು ಒಂದು ಮೂಲೆಯೊಳಗೆ. ಕರೆದ ತಕ್ಷಣ ಶಾರ್ಟಿಗೆ ಬರುತ್ತೀವಿ, ಶಾರ್ಟ್ ಮುಸ್ಕೊಂಡು ಹೋಗ್ತಾ ಇದ್ದು. ಹಂಗೆ ಎಲ್ಲರೂ ಅಲ್ಲೇ ಊಟಕ್ಕೂ ಜೊತೆಲೆಲ್ಲ ಕೂತ್ಕೊಂಡು ಒಂದೇ ಪಂಕ್ತಿ ಕೂತ್ಕೊಂಡು ಊಟ ಮಾಡ್ತಿದ್ರು, ದೊಡ್ಡವರು ಚಿಕ್ಕವರೆಲ್ಲ. ಅದರಲ್ಲೂ ಬೆಂಗಳೂರಲ್ಲಿ ಅಣ್ಣವ್ರದ್ದು ಶೂಟಿಂಗ್ ಇದೆ ಅಂತಂದರೆ ಈ ನಮಗೆ ಹೋಟ್ಲರು ಒಂದು 3 ಕ್ಯಾರಿಯರ್ ಊಟ ಕಳ್ಸೋರು. ಬಿರಿಯಾನಿ, ನಾನ್ ವೆಜ್, ಗಿನ್ ವೆಜ್ ಎಲ್ಲ, ಅದೆಲ್ಲರೂ ಎಲ್ಲ ಹಂಚ್ಕೊಂಡೇ ತಿನ್ನೋರು. ಇವ್ರು ಜೊತೆಲೆ ಕೂತ್ಕೊಳ್ಳೋರು ಅಣ್ಣವ್ರುಗಳು ಊಟಕ್ಕೆ, ಒಂದೇ ಪಂಕ್ತಿ ಎಲ್ಲರೂ ಎಲ್ಲ ಜೊತೆಲಿ ಊಟ ಮಾಡೋದು, ಎಲ್ಲರೂ ಹಂಚ್ಕೊಂಡು ಊಟ ಮಾಡೋದು, ಈ ಥರ ಇತ್ತು. ಈಗ ಹಂಗಲ್ಲ, ಕ್ಯಾರವನ್ ಅಂತ ಬಂದುಬಿಟ್ಟಿದೆ. ನಮ್ಮ ನೋಡ್ತಾರೆ, ಸರ್ ಅಲ್ಲಿ ಕೂತ್ಕೊಳ್ಳಿ ಸರ್, ಕರಿತೀವಿ. ಒಬ್ಬನೇ ಒಳ್ಳೆ ಭೂದೇವಿ ಥರ ಕೂತ್ಕೋಬೇಕು ಕಾರು ಬಂದು ಜೊತೆಲೆಲ್ಲ ಓಡಾಡ್ಕೊಂಡಿರ್ತೀವಿ. ಹಂಗೆ ಮಾಡ್ತೀರಾ ಈಗಲೂ? ಈ ಟೆಕ್ನಿಷಿಯನ್ ಥರ ಮಾತಾಡ್ಕೊಂಡು ಸಮಾಜ ಮಾಡ್ಕೊಂಡು ಕಾಲ ಕಳಿತೀವಿ. ಅಲ್ಲಿ ಹೋಗೋದಿಲ್ಲ ಕಾರು ನನಗೆ. ಇವ್ರುಗಳೆಲ್ಲ ನಮ್ಮವರು ಹೀರೋ ವಿಲ್ಲನ್ ಇಲ್ಲ ಕಾಮಿಡಿಯನ್ ಮುಗಿದ ತಕ್ಷಣ ಓಡೋಗ್ತಾರೆ ಕಾರವನಿಗೆ. ಆಮೇಲೆ ತಿರುಗಿ ಕರಿಬೇಕಾದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು, ಶಾರ್ಟ್ ಬರ್ರಪ್ಪ ಅಂತ ಕರಿಬೇಕು. ಹೀಗೆ ಈ ಥರ ಆಗಿದೆ. ಇದು ಲೇಟ್ ಲತೀಫ್ ಆಗೋಗ್ಬಿಡ್ತು ಚಲನಚಿತ್ರರಂಗ. ತುಂಬ ಸಿನ್ಸಿಯರಿಟಿ. ಬೆಳಗ್ಗೆ ಎಲ್ಲರೂ ಅಷ್ಟೇ, ರಾಜ್ಕುಮಾರು, ಅಣ್ಣವರು, ಇನ್ನೂ ಅವರು ಬೆಳಗ್ಗೆ 5-6 ಗಂಟೆಗೆಲ್ಲ ಮೇಕಪ್ ಆಗಿಬಿಡೋದು. 8-9 ಗಂಟೆಗೆಲ್ಲ ಟಿಫನ್ ಮುಗಿಸ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಡೋದು. ಎಲ್ಲರೂ ಇರ್ತಿದ್ರು, ಎಲ್ಲ ಕ್ಯಾರೆಕ್ಟರ್ಗಳು ಜೊತೆಲೇ ಇರ್ತಿದ್ದರು. ಈಗ ಹಂಗಲ್ಲ, ಬರೋದು ಲೇಟ್ ಸ್ಟಾರ್ಟ್ ಆಯಿತು, ಒಬ್ಬೊಬ್ಬರು ಲೇಟಾಗಿ ಬರೋದು ಶುರು ಮಾಡಿದ್ರು. ಹಾಗಾಗಿ ಚಲನಚಿತ್ರರಂಗ ಈಗ ಯಾವ ಬರ್ತಾರೋ ಇರೋ ಗೊತ್ತಿಲ್ಲ. ಅವ್ನು ಬಂದಾಗ ಅವ್ನಿಗೆ ಇಟ್ಕೊತಾರೆ ಕೆಲಸ. ಬರ್ತಾನೆ, 1-2 ಶಾರ್ಟ್ ಮಾಡ್ತಾರೆ. ನಾನು ಸಾಯಂಕಾಲ ಹೋಗ್ಬೇಕಪ್ಪ ಸರ್, ಅದು ಶಾರ್ಟ್ ಮುಗಿಸ್ಕೊಬೇಡಿ. ಏನು ನಾಳೆ ಪಿಕ್ಚರ್ ರಿಲೀಸ್ ಮಾಡ್ತೀರಿ ಮಾಡ್ರಿ, ಈ ಥರ. ಹಾಗಾಗಿ ಚಲನಚಿತ್ರರಂಗನೇ ಲೇಟ್ ಲತೀಫ್ ಆಗೋಗ್ಬಿಡ್ತು. ಬರೀ ಒಂದು 3 ದಿವಸದಲ್ಲಿ ಒಂದು ಪಿಕ್ಚರ್ ಮುಗಿಯೋ ಪಿಕ್ಚರು ಈಗ 60, 70, 80 ದಿವಸ, 1 ವರ್ಷ ಆದರೂ ಪಿಕ್ಚರ್ ಮುಗಿಯೋಲ್ಲ. ಈ ನೀವು ಹಿರಿಯರಿದ್ದೀರಲ್ಲ, ಯಾರ್ಯಾರು ನೀವೆಲ್ಲ ಮೀಟ್ ಮಾಡ್ತೀರಾ? ಇವಾಗ ಮುಂಚೆ ಒಂದು ನಮ್ಮದೊಂದು ಜಗದೀಶ್ ಮನೆ ಅಂತಿತ್ತು ಇದರಲ್ಲಿ, ಗಾಯತ್ರಿ ಇದರಲ್ಲಿ, ನಂದಿನಿಯಲ್ಲಿ ಹೊಟ್ಟಲ್ಲಿ. ಅಲ್ಲಿ ನಾವು ಒಂದಷ್ಟು ಜನ ಕಲಾವಿದರು, ಹೊನ್ನಡ ಕೃಷ್ಣ, ನಾನು,
ಬ್ಯಾಂಕ್ ಜನಾರ್ದನ ಇವರೆಲ್ಲ ಸೇರ್ತಾ ಇದ್ದು. ಉಮೇಶ್ ಅಣ್ಣ, ಉಮೇಶ ಕಾರ್ಸ್ಗೇಟ್ ಉಮೇಶ ಅವನಿಗೆ ಅಷ್ಟೊಂದು ಫ್ರೀ ಇಲ್ಲ, ಅವನಿಗೆ ಹೊರಗಡೆ ಅವ್ನಿಗೆ ಅಷ್ಟೊಂದು ಇದಿಲ್ಲ, ಕೊಡ್ತಾ ಇಲ್ಲ ಮನೆಯವರು. ಯಾವೆಲ್ಲ ಅಪರೂಪಗಳು ಬಂದಿದ್ದು ಎಲ್ಲ ಪೇಮೆಂಟ್ ಎಲ್ಲ ಮನೆಗೆ ಕೊಟ್ಟಿರೋರು, ಅದರಲ್ಲೇ ಏನೋ ಕಳ್ತನದೇನೋ ಮುಚ್ಚಿಟ್ಕೊಳ್ಳೋರು, ಅದನ್ನು ತಗೊಂಬಂದು ಇಸ್ಪೀಟ್ ಆಡ್ದಾಗ ಕೂತ್ಕೊಳ್ಳೋರು ನಮ್ಮ ಜೊತೆ. ಉಮೇಶ್ ಅಣ್ಣ. ಹಾಗಾಗಿ ಅಲ್ಲಿ ಕಲೆಕ್ಷನ್ ಇದು ಜಗದೀಶ್ ಅವ್ರ ಮನೆಗೆ ಎಲ್ಲ ಕಾರ್ಡ್ಸ್ ಗೀಡ್ಸ್ ಆಡೋಕೆ ಬರ್ತಾಯಿದ್ದು. ಈಗ ಅವ್ರ ಮನೆಯಲ್ಲಿಂದಾಗಿ ಹೋಟ್ಲ್ ಮಾಡಿಬಿಟ್ರು. ಹಾಗಾಗಿ ಎಲ್ಲರೂ ದೂರ ಆಗ್ಬಿಟ್ರಿ, ಯಾರೂ ಸಿಕ್ಕಲ್ಲ. ನಮ್ದೇನಿದ್ರು ಕ್ಯಾನಿಸ್ಗೆ ಹೋಟ್ಲು, ಬೆಳಗ್ಗೆ ಹೋದರೆ ಅಲ್ಲಿ ಯಾರು ಕಲಾವಿದರು ಡೈರೆಕ್ಟ್ರು ಬರ್ತಾರೆ ಮಾತಾಡ್ಸು, ಇಲ್ಲಾಂದರೆ ರವೀಂದ್ರ ಕಲಾಕ್ಷೇತ್ರ ಅಲ್ಲೊಂದಷ್ಟು ಜನ ಬರ್ತಾರೆ, ಮಾತಾಡ್ಸ್ಕೊಂಡು ಬರೋದು ಅಷ್ಟೇ. ಮತ್ತು ನಾನಂತೂ ಮನೆ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ. ನಿಮ್ಮ ಜೊತೆಗಾರರು ಇದ್ರಲ್ಲ, ನಿಮ್ಮ ಕ್ಲೋಸ್ ಫ್ರೆಂಡು, ಅವರೆಲ್ಲ ಬಿಟ್ಟು ಹೋಗ್ಬೇಕಾದ್ರೆ, ಬದುಕನ್ನು ಬಿಟ್ಟು ಹೋಗ್ಬಿಟ್ರು ಬೇಗ, ಅವಾಗ ಏನು ಅನಿಸ್ತಿತ್ತು? ನನ್ನ ಕ್ಲೋಸ್ ಫ್ರೆಂಡ್ ಅಂದರೆ ಪ್ರಕಾಶ. ನಾನು ಫಿಲಮ್ ಫೀಲ್ಡಿಗೆ ತಗೊಬಂದಲ್ಲ, ಅವನು ರಾಮ್ ಪ್ರಕಾಶ, ಅವನು ಸಿಂಗ್ ಮಾಸ್ಟ್ರು ಅಂತ, ಆಮೇಲೆ ಚಂದ್ರ ಅಂತ, ಈ ನಂಜುಂಡ ಅಂತ ಒಂದು 4 ಜನ ಇದ್ದಾರೆ. ಇಲ್ಲ ಒಬ್ಬೊಬ್ಬರು ಇಬ್ಬರು ಕಣ್ಣು ಕಾಣಲ್ಲ. ಪ್ರಕಾಶ್ ಕಣ್ಣು ಕಾಣಲ್ಲ, ವಯಸ್ಸಾಯಿತು, ಒಂದು ನಂಜುಂಡ ಕಣ್ಣು ಕಾಣಲ್ಲ. ಹೀಗಾಗಿ ನಾನು ಯಾವಾಗಾದ್ರೂ ಒಂದು ವರ್ಷಕ್ಕೆ ಸಿಂಗ್ ಮಾಸ್ಟರ್ ಅನ್ನೋರು ಬರ್ತಾರೆ, ನಂಗೆ ಫೋನ್ ಮಾಡಿದಾಗ ರೀ ಹೋಗ್ಬೇಕಲ್ರಿ ಪ್ರಕಾಶಿಗೆ ಫೋನ್ ಮಾಡಿದಾಗ ಎಲ್ಲ ಒಂದು ಮನೆ ಕಡೆ ಸೇರ್ಕೊತಾರೆ. ನಾನು ಇಲ್ಲಿಂದ ಹೋಗ್ತೀನಿ, ಅವ್ರೇನು ಊಟ ಗೀಟ ಗುಂಡಿ ಏನೇನು ತಗೊಂಡೋಗಿ ಕೊಟ್ಟು ಊಟ ಮಾಡಿಸಿ ಒಂದಷ್ಟು ಕಾಲ ಕಳೆದು ಮಾತಾಡ್ಕೊಂಡು ತಮಾಷೆಗಿದ್ದು ಬರ್ತೀನಿ. ಯಾವ ವರ್ಷಕ್ಕೆ ಹೋಗ್ತಾ ಹೋಗ್ತಾಯಿರ್ತೀನಿ. ಏನಾದ್ರು ತಪ್ಪು ತಿದ್ಕೋಬೇಕು ಅಂತ ಅನ್ಸಿದ್ರೆ, ಅದೊಂದು ತಪ್ಪು ಮಾಡಿಬಿಟ್ಟೆ ತಿದ್ಕೋಬೇಕಿತ್ತು ಅಂತ ಅನ್ಸಿದ್ರೆ, ಭಗವಂತ ಅವಕಾಶ ಮಾಡಿಕೊಟ್ರೆ ಏನು ತಿದ್ದಬೇಕು ಅನಿಸುತ್ತೆ ನಿಮ್ಮ ಜೀವನದಲ್ಲಿ ನಿಮಗೆ? ನಂದೇನು ತಪ್ಪು ಅಂತದ್ದು ಏನಿಲ್ಲ, ಯಾಕಂದರೆ ನಾನು 4 ಜನಕ್ಕೆ ಬೇಕು ಅಂತಲೇ ಇದ್ದೀನಿ, 4 ಜನಕ್ಕೆ ಸಹಾಯ ಮಾಡಿಕೊಂಡೇ ಇದ್ದೀನಿ. ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಬಾರ್ದು, ಒಳ್ಳೇದು ಮಾಡ್ಕೊಳ್ಳೋದು. ಒಳ್ಳೇದು ಆಗಲಿಲ್ವೋ ಸುಮ್ಮನೆ ಇದ್ಬಿಡು, ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು. ಕೆಟ್ಟದ್ದು ಮಾಡೋಕ್ಕೆ ಹೋದ್ರೇ ನಮಗೆ ಎಫೆಕ್ಟ್ ಆಗೋದು. ಹಾಗಾಗಿ ಅದೊಂದನ್ನ ಅದರೊಳಗೆ ಅದೇ ಪಾಲಿಸಿ ನಮ್ಮದು. ಏನಾದ್ರು ಒಂದು ಗಳಿಗೆ ಮತ್ತೆ ವಾಪಸ್ ಬರಬೇಕು ನನಗೆ ಅಂತ ಅನಿಸಿದ್ರೆ ನಿಮಗೆ? ಅದೇ ತಿರ್ಗಾ ನಾಟಕ ಪ್ರಪಂಚ, ನಾಟಕ ಬಾಲ್ಯಾವಸ್ಥೆ, ತಿರ್ಗಾ ಬಾಲಿಗೆ ಹೋಗ್ಬೇಕು. ಗುಬ್ಬಿ ಕಂಪ್ನಿ, ಸುಬ್ಬಯ್ಯನಗೌಡ ಕಂಪ್ನಿ, ಆ ಕಂಪ್ನಿ ಹಿರಣ್ಯ ಮಿತ್ರ ಮಂಡಳಿ, ಲೋಕನಾಥ್ ಮಿತ್ರ ಮಂಡಳಿ, ಕನ್ನಡ ಥಿಯೇಟರ್ಸು, ಈ ಕಾಲದಂಥದ್ದೆಲ್ಲ ನೆನೆಸ್ಕೊಂಡು ತಿರ್ಗಾ ನಾವು ಅಲ್ಲಿಗೆ ಹೋಗ್ಬೇಕು ಅನಿಸುತ್ತೆ. ಯಾರಿಲ್ಲ ಅಲ್ಲಿ, ಎಲ್ಲ ಮುಗಿದೋಗಿದೆ, ಖಾಲಿ, ಎಲ್ಲ ಸೈಲೆಂಟ್. ಮುಂಚೆ ಎಲ್ಲ ನಾಟಕ ಕಂಪ್ನಿ ಮುಗಿದೋಯ್ತು. ಈಗಲೂ ದೊಡ್ಡ ದೊಡ್ಡ ಹೀರೋಗಳಿದಾರಲ್ಲ, ನಿಮ್ಮನ್ನು ಗುರುತಿಡಿದು ಮಾತಾಡಿಸ್ತಾರ? ಮಾತಾಡ್ತಾರೆ, ಎಲ್ಲ ಹೋದರೆ ಮಾತಾಡ್ತಾರೆ. ಆದರೆ ಇವರೇ ನಮ್ಮ ಲೆವೆಲ್ನವ್ರು ಇದ್ದಾರಲ್ಲ, ಅವರೇ ಮಾತಾಡೋಲ್ಲ. ಅಯ್ಯೋ ಹೌದಾ? ನಮ್ಮ ಲೆವೆಲ್ ಮಾತಾಡೋಲ್ಲ, ದೊಡ್ಡ ಲೆವೆಲ್ ಇವರೆಲ್ಲ ಮಾತಾಡ್ತಾರೆ. ಇವ್ರದ್ದೇನು ಹೇಳ್ತಾರಲ್ಲ ಹಂಗೆ ಏನು ಗಾದೆ ಇದ್ದಂಗೆ ಇದು ಆಡ್ತಾರ್ದವ್ರು ಇವ್ರು ನೋಡಿದ್ರೆ ನಮಸ್ಕಾರ ಅಣ್ಣ, ಅದಕ್ಕೆ ಸೇರಿಕೆ ನಾನು ನಿನಗೇನು ಸೀನಿಯರ್ ಕಣೋ ನಾನು, ಇಷ್ಟೇ ಅವ್ರದ್ದು. ಏನಿಲ್ಲ, ಅವ್ರದ್ದೇ ಒಂದು ಲೋಕ. ಯಾವ ಹಾಡು ಇಷ್ಟ? ಹಾಡು ಇಷ್ಟ ನನಗೆ, ಯಾವುದು ನನಗೆ ಭಾಳ ಇಷ್ಟ ಇದು. ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ, ನೋಟವೇ ಹೂಬಾಣ, ಚೆಲುವಿನ ಮಧುವನ. ಆಮೇಲೆ ಮೇರಿ ಸಪ್ಪನ್ನು ಕಿರಾಣಿ ಕಬ್ಬು ಆಯಾಗಿತ್ತು ಅದನ್ನು. ಆಮೇಲೆ ಚಲ್ತೆ ಚಲ್ತೆ ಮೇರೆ ಯೇ ಗೀತ್ ಯಾದ್ ರಖನಾ, ಕಭಿ ಅಲ್ವಿದಾ ನಾ ಕೆಹನಾ, ಕಭಿ ಅಲ್ವಿದಾ ನಾ ಕೆಹನಾ, ಇದನ್ನ ಆಡ್ತಿರ್ತೀನಿ. ಆಮೇಲೆ ನಮ್ಮ ರವಿಚಂದ್ರದವ್ರದ್ದು ಯಾರಿವಳು ಸೂಜಿ ಮಲ್ಲಿ ಕಂಡವಳು, ಅದನ್ನು ಆಡ್ಕೊತಾ ಇರ್ತೀರಿ. ಹೀಗೆ ಯಾವುದಾದ್ರು ಇಷ್ಟ ಬಂದರೆ ಆ ಗುಣಗ್ತಾ ಇರ್ತೀನಿ ಅಷ್ಟೇ. ಈ ಹರಿಕತೆ ಹೆಂಗೆ ಅನ್ನಿಸ್ತು ನಿಮಗೆ? ಚೆನ್ನಾಗಿದೆ ಹರಿಕತೆಯಲ್ಲಿ, ನನ್ನದೇ ಹರಿಕತೆ. ಅದೇ ನಮ್ಮ ಅಡ್ಡಾರಲ್ಲಿ ಬಾಲಣ್ಣ ನರಸಿಂಹರಾಜ ಒಂದು ಹಾಡು ಬರ್ತಿದ್ರು. ಕಂಪ್ನಿಯಿಂದ ಕಳ್ಳರು ಕಲ್ವಿತು ಕಲ್ಬಿತ್ತು, ಹೆನ್ಸ್ ಐ ಆಮ್ ಮೇಡ್ ದಿಸ್ ಪ್ಲಾನ್, ದಿಸ್ ಕಥೆಯೇ ಪರ್ಮನೆಂಟ್ ಅಂತ ನರಸಿಂಹರಾಜ ಹರಿಕತೆ ಮಾಡೋದು ಅಡ್ಡದಲ್ಲಿ. ಯಾವುದು ಕನ್ನಡ ಇಂಗ್ಲೀಷ್ ಎಲ್ಲ ಮಿಕ್ಸ್ ಆಯಿತು? ಆಗ ನರಸಿಂಹರಾಜ್ ಅವರು ನರಸಿಂಹರಾಜ ಆಡೋದಿಲ್ಲ. ಓ ಹೌದಾ? ಗೊತ್ತಿರಲಿಲ್ಲ ಈ ಥರ ಎಲ್ಲ ಆಗಿನ ಕಾಲದಲ್ಲಿ ಅವರೆಲ್ಲ ಹಾಡ್ಬಿಟ್ಟಿರೋದ್ರಿಂದ ಏನು ಹರಕತೆ, ನಮ್ಗೆ ಹರಕತೆ ಕೇಳಿದ್ದೀರ ಚೆನ್ನಾಗಿದ್ದರೆ ಓಕೆ ಅನ್ನಿ, ಇಲ್ಲ ಅಂದರೆ ನಮಸ್ಕಾರ ಮಾಡಿ, ಇಲ್ಲ ನಿಮ್ಮ ಪಾಡು ನೀವು ತಲೆ ತೀರ್ಸ್ಕೊಂಡು ಹೋಗ್ತಾಯಿರಿ.